ಓಂ ಹಯಗ್ರೀವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ, ಮಗನಿಗೆ ಅಧ್ಯಯನದಲ್ಲಿ ಆಸಕ್ತಿ ಇಲ್ಲ ಅಥವಾ ಓದ್ತಾ ಇಲ್ಲ, ಯಾಕೋ ಪುಸ್ತಕ ತಗೊಳ್ತಾನೆ ಹಾಗೆ ಮುಚ್ಚಿಟ್ಬಿಡ್ತಾನೆ, ಮತ್ತು ಯಾವುದನ್ನು ಕೂಡ ಪರಿಪೂರ್ಣ ಮಾಡ್ತಾ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ. ಕೆಲವನ್ನ ನಾವು ತಂತ್ರಗಳಿಂದ, ಕೆಲವನ್ನ ಮಂತ್ರಗಳಿಂದ, ಕೆಲವನ್ನ ಎಲ್ಲೋ ಒಂದು ಕಡೆ ಯಂತ್ರ ಮಂತ್ರ ತಂತ್ರಗಳಿಂದ ಮಾಡಿದ್ರೂ ಕೂಡ ಕೆಲವನ್ನ ಆಚಾರ ವಿಚಾರಗಳು, ಕೆಲವನ್ನ ನಮ್ಮ ಪರಿಪಾಲನೆಗಳು ಕೂಡ ನಮ್ಮ ಎಲ್ಲೋ ಒಂದು ಕಡೆ ನಡವಳಿಕೆಗಳಿಂದ ಕೂಡ ಆ ವ್ಯಕ್ತಿಗಳಲ್ಲಿ ನಾವು ಅಧ್ಯಯನದಲ್ಲಿ ಆಸಕ್ತಿ ಮೂಡೋಕ್ಕೆ ನಾವು ಪ್ರಯತ್ನ ಕೂಡ ಪಡಬಹುದು. ಅಂಥದ್ರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಸುಮಾರು ಕಾಲಗಳಿಂದಲೂ ಕೂಡ ಇತಿಹಾಸದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಇರತಕ್ಕಂಥ ಒಂದು ವಿಶೇಷವಾದ ವಿಧಾನ ಅಂತ ನಾವೇನು ಕರಿತೀವಿ, ಆ ವಿಧಾನ ಅಧ್ಯಯನದಲ್ಲಿ ಆಸಕ್ತಿ ಮೂಡಬೇಕು ಅಂದರೆ ನಮಗೆ ಪೂರ್ವದಿಂದಲೂ ಕೂಡ ಆಯುರ್ವೇದದಲ್ಲಾಗ್ಬೋದು, ನಮ್ಮ ಸಂಸ್ಕೃತಿಯಲ್ಲಾಗ್ಬೋದು, ನಮ್ಮ ಆಚಾರ ವಿಚಾರಗಳಲ್ಲಾಗ್ಬೋದು, ಭಾರತೀಯ ಪರಂಪರೆಯಲ್ಲಾಗ್ಬೋದು, ಈ ಒಂದು ವಸ್ತುಗಳಿಗೆ, ಈ ವಿಧಾನಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಆ ವಿಧಾನ ಯಾವುದು ಅಂದರೆ ನಮಗೆಲ್ರಿಗೂ ಗೊತ್ತು, ಶಕ್ತಿವರ್ಧಕ, ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಆಯಸ್ಸನ್ನು ಕೊಡ್ತಕ್ಕಂಥದ್ದು, ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಅದರ ಜೊತೆಗೆ ನಮ್ಮ ದೇಹದಲ್ಲಿ ಆತ್ಮವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಆತ್ಮಕ್ಕೆ ಶಕ್ತಿ ಕೊಡ್ತಕ್ಕಂಥ ಒಂದು ವಿಶೇಷವಾದ ಆಹಾರ ಪದಾರ್ಥಗಳಲ್ಲಿ ಒಂದಾಗಿರ್ತಕ್ಕಂಥದ್ದೇ ಬೆಲ್ಲ. ಇನ್ನು ಕ್ಷೀರ, ಅಮೃತ ಅಂತ ನಾವು ಕರಿತೀವಿ. ಹಾಲನ್ನು ಅಮೃತ, ಕ್ಷೀರ ಅಂತ ಹೇಳ್ತೀವಿ. ಹಾಗಾಗಿ ಆ ಒಂದು ವಿಶೇಷವಾದ ಹಾಲು ಮತ್ತು ಬೆಲ್ಲವನ್ನು ಸ್ವಲ್ಪ ಪ್ರತಿನಿತ್ಯವೂ ಸಹ ಮಕ್ಕಳಿಗೆ ಸಂಧ್ಯಾಕಾಲದಲ್ಲಿ ಗೋಧೂಳಿ ಅಥವಾ ಆಹಾರ ಆದಮೇಲೆ ಮಲಗುವ ಸಮಯದಲ್ಲಿ ಒಂದು ಸ್ವಲ್ಪ ಹಾಲು ಬೆಲ್ಲವನ್ನು ಮಕ್ಕಳಿಗೆ ನಾವು ಸೇವಿಸೋಕೆ ಕೊಟ್ಟಿದ್ದೆ ಆದರೆ ಆ ಮಕ್ಕಳಲ್ಲಿ ಅಧ್ಯಯನದಲ್ಲಾಗ್ಬೋದು, ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಪ್ರಬುದ್ಧತೆಯನ್ನು ಪಡಿತಕ್ಕಂಥದ್ದಾಗ್ಬೋದು. ಇವೆರಡರಿಂದ ಭಾಳಷ್ಟು ಶಕ್ತಿ ಬರ್ತಕ್ಕಂಥದ್ದು. ಏಕೆಂದರೆ ನಮಗೆ ಗೊತ್ತು, ಯಾವಾಗಲೂ ಬೆಲ್ಲದಲ್ಲಿ ಪೊಟ್ಯಾಷಿಯಮ್ ಇರ್ತಕ್ಕಂಥದ್ದು, ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಹಾಲಿನಲ್ಲಿ ಕ್ಯಾಲ್ಶಿಯಂ ಇರ್ತಕ್ಕಂಥ ಒಂದು ಯೋಗ ರಕ್ತವನ್ನು ಶುದ್ಧೀಕರಿಸುತ್ತೆ, ಸೋಂಬೇರಿತನವನ್ನು ಹೋಗಲಾಡಿಸುತ್ತೆ, ಜಾಗೃತಿಯನ್ನು ಎಚ್ಚೆತ್ಕೊಳ್ಳೋಂಗೆ ಮಾಡುತ್ತೆ. ಬೆಲ್ಲದಲ್ಲಿ ಕಬ್ಬಿಣದ ಅಂಶಗಳಿರ್ತಕ್ಕಂಥದ್ದು, ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್, ಇವೆಲ್ಲವೂ ಕೂಡ ಅಂಶಗಳು ಆ ಬೆಲ್ಲದಲ್ಲೂ ಕೂಡ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಇವೆರಡರಿಂದ ಏನಾಗುತ್ತೆ, ಬೋನುಗಳಿಗೆ ಶಕ್ತಿ ಕೊಡುತ್ತೆ, ಮೈಂಡಿಗೆ ಶಕ್ತಿ ಕೊಡುತ್ತೆ, ಆಸಕ್ತಿಯನ್ನು ಕೊಡುತ್ತೆ, ಉತ್ಸಾಹವನ್ನು ಕೊಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಅಟ್ಲೀಸ್ಟ್ ನಿಮಗೆ ಪ್ರತಿನಿತ್ಯ ಆಗಲಿಲ್ಲ ಅಂದರೆ ಸೋಮವಾರ ಮತ್ತು ಶುಕ್ರವಾರದ ದಿನ ಸಂಧ್ಯಾಕಾಲ ಮಲಗುವ ಸಮಯದಲ್ಲಿ ಮಕ್ಕಳಿಗೆ ಒಂದಷ್ಟು, ಅದರಲ್ಲೂ ಸಹ ಇದನ್ನು ನೀವು ಯಾರು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತಾಮ್ರದ ಒಂದು ಗ್ಲಾಸಲ್ಲಿ ಕೊಟ್ಟಿದ್ದೆ ಆದರೆ ಇನ್ನೂ ಹೆಚ್ಚು ಬಲ ಬರ್ತಕ್ಕಂಥದ್ದು ಕೂಡ ಆಗಿದ್ದು, ಮಾನಸಿಕವಾಗಿ ಒಂದು ಒಳ್ಳೆಯ ಆಲೋಚನೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಈ ಬೆಲ್ಲ ಮತ್ತು ಹಾಲನ್ನು ಮಕ್ಕಳಿಗೆ ಕೊಡಿ, ತುಂಬಾ ಒಳ್ಳೆಯದಾಗುತ್ತೆ. ಇವೆಲ್ಲವೂ ನಂಬಿಕೆಯ ಆಧಾರದ ಮೇಲೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.